ಹೋಗಿದ್ರು ಬದುಕಿರ್ತೀನಿ, ಆದ್ರೆ ಮರ್ವಾದೆ ಹೋದ್ರೆ ಬದುಕಿರಕ್ಕಿಲ್ಲ. ನಮ್ ಗೌಡ್ರ ಹತ್ರ ನಿಮ್ ಬಗ್ಗೆ ಮಾತಾಡಿ ಈ ಹಳ್ಳಿನ ನಿಮಗ್ ವಾಪಸ್ ಕೊಡಿಸ್ತೀನಿ. ಅಷ್ಟು ಮಾಡಿ ನಿಮ್ಗೆ ಅವಳಿ ಜವಳಿ ಮಕ್ಕಳಾಗ್ಲಿ. ನನ್ನಿಂದ ಗೌಡ್ರೆ ನಿಮ್ ಹತ್ರ ಒಂದ್ ವಿಷಯ ಕೇಳ್ತೀನಿ, ನಡ್ಸ್ಕೊಡ್ತೀರಾ? ಮಧುರ ಅವ್ರೆ, ಇದ್ಯಾನದು ಹಿಂಗ್ ಕೇಳ್ತಿದಾರಿ? ಈಗ ಇಡೀ ಊರೇ ನನ್ನ ಕೈಲದೆ, ನೀವು ಕೇಳಿದ್ದೆಲ್ಲ ನಿಮ್ದಿ, ಅದೇನ್ ಬೇಕು ಕೇಳಿ. ನೀವ್ ಈ ಊರ್ ಗೌಡ್ರ ಆಗಿದ ತಕ್ಷಣ ಹಳೆ ಊರ್ ಗೌಡ್ರು ನಮ್ ಮನೆಗ್ ಬಂದು ಅವ್ರು ಮಾಡಿದ ಪಾಪಕ್ಕೆಲ್ಲ ಪಶ್ಚಾತ್ತಾಪ ಪಟ್ರು. ಊರ್ ಗೌಡ್ರಾಗಿದ್ದಾಗ ಮಾಡ್ಬಾರ್ ತಪ್ಪೆಲ್ಲ ಮಾಡಿ ಈಗ ಪಶ್ಚಾತ್ತಾಪ ಪಟ್ರೆ ಏನ್ ಪ್ರಯೋಜನ? ಪಾರು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡೋದ್ಕಿಂತ ಬೇರೊಂದ್ ಶಿಕ್ಷೆ ಇಲ್ಲ. ಮಧುರ ಅವ್ರೆ, ಇದನ್ನ ಯಾರ್ ಮಾಡ್ಬೇಕು ಅದನ್ನ ಹೇಳಿ. ಗೌಡ್ರೆ ನೀವ್ ಹೇಳ್ದಾಗೆ ಊರ್ ಗೌಡ್ರು ಬಡ್ಡಿ ವ್ಯವಹಾರನೆಲ್ಲ ನಿಲ್ಸಿ ಜನರು ಸೇವೆ ಮಾಡ್ಕೊಂಡಿರ್ತಾರಂತೆ. ಒಳ್ಳೇದು, ಮಾಡ್ಕೊಂಡಿರ್ಲಿ ಬಿಡಿ. ಹಾಗೆ ಮಾಡ್ಬೇಕು ಅಂದ್ರೆ ಈ ಹಳ್ಳಿ ಅಧಿಕಾರನ ಮತ್ತೆ ಅವರು ಕೊಡ್ಬೇಕಂತೆ. ಹಾಗಂತ ನಮ್ಮ ಹತ್ರ ಬಂದು ಗೋಗರಿತಾ ಇದ್ರು. ಅದಕ್ಕೆ ಅವ ಹಿಂಗ್ ಯಜಮಾನ್ಕೆ ಬಿಟ್ಕೊಟ್ಬಿಡ್ಬೇಕಾ? ಇದ್ರಲ್ಲಿ ತಪ್ಪೇನಿದೆ ಪಾರು? ಹೇಗಿದ್ರು ಈ ಊರಲ್ಲಿ ನಾವ್ ಜಾಸ್ತಿ ದಿನ ಇರಲ್ಲ. ಅವ್ರ ಆಡಳಿತನ ಅವ್ರಿಗೆ ವಾಪಸ್ ಕೊಟ್ಟು ನಾವು ಊರಿಗೆ ವಾಪಸ್ ಹೋಗೋಣ. ಹೂಕನ್ ಹೇಳಿ ಮಧುರ ಅವ್ರೆ, ನೀವು ಹೇಳ್ದಂಗ ಆ ಊರ ಗೌಡ್ರಿಗೆ ಯಜಮಾನಿಕೆನ ವಾಪಸ್ ಕೊಟ್ಟುಬಿಟ್ರೆ ಸಿಟಿಲಿ ಬೇಜಾರಾದಾಗ ಇಲ್ಲಿಗೆ ಬಂದು ರಾಜಾತಿಥ್ಯ ಸ್ವೀಕರಿಸ್ಬೋದು. ಇವ್ರು ಹೇಳ್ದಂಗೆ ಊರ್ ಯಜಮಾನ್ಕೆನ ಬಿಟ್ಕೊಟ್ಬಿಟ್ಟಿರಾ? ನೋಡಪಾರೋ, ನನಗೇನು ಊರ ಯಜಮಾನ ಆಗ್ಬೇಕು ಅಂತ ಆಸೆ ಇರ್ಲಿಲ್ಲ. ಆ ವೈನ್ ದರ್ಪ ಮುರಿಬೇಕು ಅಂತ ಹಿಂಗೆಲ್ಲ ಮಾಡಿದೆ. ಈಗ ಆ ವಯನ್ನೇ ಸೋತು ನಾನು ಹಳ್ಳಿನಿ ಚೆನ್ನಾಗಿ ನೋಡ್ಕೊತೀನಿ ಅಂದಾಗ ನಾವು ಯಜಮಾನ್ಕೆನ ವಾಪಸ್ ಕೊಡದೆ ತಪ್ಪಾಯ್ತದೆ. ಯಾರು ಏನು ಹೇಳಿದ್ರು ಅಷ್ಟೇ, ನಾನು ಇದಕ್ಕೆ ಒಪ್ಪಕ್ಕಿಲ್ಲ ಅಂದ್ರೆ ಒಪ್ಪಕ್ಕಿಲ್ಲ. ಇಲ್ಲ, ಅವನು ನಿನ್ನ ಒಪ್ಪಿಗೆನ ಕೇಳಿಲ್ಲ. ಮಧುರ ಅವರೇ, ನಿಮ್ಮ ಮಾತು ಒಪ್ಪಿ ನಾಳೆಗೆ ಪಂಚಾಯತಿ ಕರೆಸಿ ಆ ಊರ ಗೌಡ್ರಿಗೆ ಯಜಮಾನ್ಕೆನ ವಾಪಸ್ ಕೊಡ್ತಾವನಿ. ಥ್ಯಾಂಕ್ ಯು ಗೌಡ್ರೆ, ಬರ್ತೀವಿ. ಗೌಡ್ರೆ, ಅಧಿಕಾರ ವಾಪಸ್ ಕೊಡುವಾಗ ಕಂಡೀಷನ್ಸ್ ಹಾಕ್ಬಿಟ್ಕೊಡಿ. ಅದ್ಯಾಕೋ? ನನ್ನ ಸಿಕ್ಸ್ ಸೆನ್ಸ್ ಹೇಳ್ತಿದೆ ನೀವು ಯಾಮಾರ್ತೀರಾ ಅಂತ. ಅಣ್ಣಪ್ಪನವ್ರೆ, ಈ ಗೌಡ ಯಾವತ್ತೂ ಯಾಮಾರಲ್ಲ. ಒಂದ್ ವೇಳೆ ಯಾಮಾರಿದ್ರೆ ತಿರುಪ್ತಿ ನಾಮ ಗ್ಯಾರಂಟಿ. ನೋಡ್ರೆ, ಯಾರು ಏನ್ ಹೇಳಿದ್ರು ಪರವಾಗಿಲ್ಲ, ಈ ಊರಿಗೆ ನೀವೇ ಯಜಮಾನ ಆಗಿರ್ಬೇಕು. ನೋಡಿ, ತಪ್ಪು ಮಾಡ್ದವ್ರನ್ನ ಕ್ಷಮಿಸೋದು ನಮ್ ಧರ್ಮ. ನಿಮ್ ಊರ್ ಗೌಡ್ರು ಅಧಿಕಾರನ ಕಳ್ಕೊಂಡ್ಮೇಲೆ ತುಂಬಾ ಕೊರ್ಗಿದ್ದಾರೆ. ಯಾಕೆ ಗೊತ್ತೇನ್ರಪ್ಪ, ನೀವೆಲ್ಲ ನನ್ನ ಅಣ್ಣ ತಮ್ಮಂದ್ರಿದ್ದಾಗೆ. ಅದನ್ನ ಅರ್ಥ ಮಾಡ್ಕೊಳ್ದೆ ದುಡ್ಡುಗೋಸ್ಕರ ನಿಮ್ಮೆಲ್ಲ ದಬ್ಬಾಳಿಕೆ ಮಾಡ್ಬಿಟ್ಟೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ನಮ್ ಗೌಡ್ರಿಗೆ ಈಗ ಬುದ್ಧಿ ಬಂದಿದೆ. ಅದಕ್ಕೆ ಇಷ್ಟು ದಿವಸ ಅವ್ರು ನಿಮ್ಮ ಹತ್ರ ದೋಚಿಕೊಂಡದ್ದನ್ನೆಲ್ಲ ನಿಮಗೆ ವಾಪಸ್ ಕೊಡ್ತಾ ಇದ್ದಾರೆ. ನಾವು ಇವ್ರು ಹೇಳೋದನ್ನ ಹೇಗ್ ನಂಬೋದು? ನೀವೆಲ್ರೂ ನಂಬ್ಲಿ ಅಂತಾನೆ ಎಲ್ರ ಎದುರುಗಡೆನೂ ಕ್ಷಮಾಪಣೆ ಕೇಳ್ತಾ ಇದೀನಿ. ಗೌಡ್ರೆ, ನೀವಾದ್ರೂ ಹೊಸಿ ಹೇಳಿ. ಹೂಕಣೆ ಹೇಳಿ. ನಮ್ಮ ಊರ್ ಗೌಡ್ರು ಯಜಮಾನಿಕೆನ ಕಳ್ಕೊಂಡ ಮೇಲೆ ನಮ್ಮ ಮಧುರ ಅವ್ರ ಮುಂದೆ ಎಲ್ಲ ತಪ್ಪನ್ನು ಒಪ್ಕೊಂಡು ಇನ್ಮೇಲೆ ಯಾವತ್ತೂ ಈ ತರ ತಪ್ಪುಗಳನ್ನ ಮಾಡಲ್ಲ ಅಂತ ಶಪಥ ಮಾಡವ್ರೆ. ಅದಕ್ಕೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈ ಯಜಮಾನಿಕೆನ ಊರ್ ಗೌಡ್ರಿಗೆ ವಾಪಸ್ ಕೊಡ್ತಾವನಿ. ಎಂತ ದೊಡ್ಡ ಮನ್ಸು, ಎಂತ ದೊಡ್ಡ ಮನ್ಸು. ಶ್ರೀರಾಮಚಂದ್ರ ಗೌಡ್ರಿಗೆ, ಶ್ರೀರಾಮಚಂದ್ರ ಗೌಡ್ರಿಗೆ, ಊರ್ ಗೌಡ್ರಿಗೆ. ಒಂದ್ ನಿಮಿಷ, ನಿಮ್ ಮಾತ್ ನಂಬಿ ಆಡಳಿತನ ವಾಪಸ್ ಬಿಟ್ಕೊಟ್ಟವ್ರೆ. ಇನ್ನೊಂದ್ ಕಿತ ನೀವು ಬಡ್ಡಿ ದಂಧೆ ಶುರು ಮಾಡಿದ್ರೆ ಅಂತ ಗೊತ್ತಾದ್ರೆ ನಾನೇ ಬಂದ್ ಬೆಂಡ್ ಹತ್ಬಿಡ್ತೀನಿ. ಅಯ್ಯೋ, ಎಲ್ಲಾದ್ರೂ ಉಂಟ ತಾಯಿ? ಇನ್ಮೇಂದ ಕನ್ಸ್ ಮನ್ಸಲು ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಹಾಗಂತ ಪ್ರಮಾಣ ಮಾಡಿ. ಆಯ್ತಪ್ಪ, ನಮ್ಮೂರ್ ಗ್ರಾಮ ದೇವತೆ ಮೇಲಾಣೆ, ಇನ್ಮೇಂದ ಯಾರ್ ತಗೋ ಬಡ್ಡಿ ಇಸ್ಕೊಳಕಿಲ್ಲ. ಬರೀ ಬಡ್ಡಿ ಅಷ್ಟೇ ಅಲ್ಲ ಗೌಡ್ರೆ, ಸಾಲನು ಮನ್ನಾ ಮಾಡ್ಕ. ನಮ್ಮೂರ್ ಜನಗಳಿಗಿಂತ ನನಗ್ ದುಡ್ಡು ಮುಖ್ಯನಾ? ಹೌದು, ಆದ್ರೆ ಈಗಲ್ಲ. ಈಗ ನನಗ್ ನೀವೇ ಸರ್ವಸ್ವ. ಇದೇ ಒಳ್ಳೆ ಮನ್ಸಿಂದ ಇದ್ದು ಬಿಡಿ, ನಿಮಗೂ ಒಳ್ಳೇದು, ಊರ್ ಜನಗಳಿಗೂ ಒಳ್ಳೇದು. ಶಿವ, ನಿಮ್ಮ ಅಪ್ಪಣೆ ಅಂತ ಆಗ್ಲಿ ಗೌಡ್ರೆ. ಆಡಳಿತ ವರ್ಗಾವಣೆ ಆಗಿದೆ, ಬನ್ನಿ ಎಲ್ಲ ನಮ್ಮ ಮನೆಗೋಣ. ನಡ್ರಿ. ಗೌಡ್ರೆ ಬನ್ನಿ ಹೋಗೋಣ. ನಡ್ರಿ. ನೀವು ಓಡಿ, ಗೌಡ್ರ ತಾವು ಹೊಸಿ ಮಾತಾಡೋದದೆ. ನೀವು ಮಾತಾಡ್ಕೊಂಡ್ ಬನ್ನಿ, ನಾವು ಹೋಗಿರ್ತೀವಿ. ಬನ್ನಿ ಪರವ್ರೆ, ಹೋಗೋಣ. ಅಂದ್ರೆ ಎಲ್ಲ ಒಟ್ಟಿಗೆ ಹೋಗೋಣ ಅಂದೆ. ಬಾವು ಬಿರ್ನೆ ಬಂದ್ಬಿಡಿ. ಗೌಡ್ರೆ, ನಂತವೇನೋ ಮಾತಾಡ್ಬೇಕು ಅಂದ್ರಿ. ನೀವಿರೋದು 3 ದಿವಸ. ಆ 3 ದಿವಸ ನೀವು ಹೇಗೆ ಹೇಳಿದ್ರು ಹಾಗೇ ಇರ್ತೀನಿ. ನಿಮ್ಮ ಮಾತನಾರ್ಥ ನಾವೆಲ್ಲ ವಾಪಸ್ ಹೊಂಟೋದ ಮೇಲೆ ನಿಮ್ಮ ಹಳಚಾಳಿನ ಶುರು ಮಾಡ್ತೀನಿ ಅಂತಲಾ? ಶಾಣೆ ಸಿಂಪಲ್ಲು. ನನ್ನ ಆಡಳಿತ ನನಗೆ ವಾಪಸ್ ಸಿಗಲಿ ಅಂತ ಈ ಊರು ಜನಗಳ ಎದುರುಗಡೆ ಡ್ರಾಮಾ ಮಾಡಿದ್ನಿ. ಈ ವಿಷಯನ ಯಾರ ಹತ್ರಕ್ಕಾದ್ರೂ ಹೇಳಿದ್ರೆ ಕೊಲೆ ಮಾಡಿಸ್ಬಿಡ್ತೀನಿ. ನೀ
ಸೋತೆ ನಾನಾಗ ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ ಗೌಡ್ರೆ 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 ಏನ್ ಮರಿಕೊಂಡು ಕನಸು ಕಾಣ್ತಾ ಇದ್ರಾ? ಮರನ ತಳ್ಳಿ ಆ ಕಡೆ ಬೀಳಿಸ್ತಾ ಇದ್ದೆ ಅನ್ಕೊಂಡ್ಯಾ? ಒಳ್ಳೆ ಟೈಮಲ್ಲಿ ಎಬ್ಬಿಸ್ಬಿಟ್ಟೆ ಕಣ. ಎಂತ ಒಳ್ಳೆ ಸೀನಿತ್ತು ಗೊತ್ತಾ? ಮೈಕಲ್ಲಿ ಏನ್ ಅನೌನ್ಸ್ ಆಗ್ತಾ ಇದೆ ಕೇಳಿಸ್ಕೊಳ್ಳಿ. ಏನು? ಅಯ್ಯೋ ಶಿವನಿ, ಇದೇನಣ್ಣ ಯಪ್ಪನವ್ರೆ, ಹಳ್ಳಿ ಚೊರಿ ಯಾವ್ದಾದ್ರು ಚಿತ್ರ ನಟಿನ ಕರ್ಸ್ಬಿಟ್ಟು ಕುಣಿತ ಹಾಕ್ಸೋದು ಬಿಟ್ಬಿಟ್ಟು ಅದೇನೋ ನಾಟಕ 100ನೇ ಪ್ರದರ್ಶನ ಅಂತ ಏನೇನು ಹೇಳ್ತಾವ್ರೆ? ರೀ ಗೌಡ್ರೆ, ನೀವು ಫಾರಿನ್ ತಳಿ ತರ ಆಡಬೇಡಿ. ಹಳ್ಳಿಯವರಾಗಿ ನಿಮ್ಗೆ ಗೊತ್ತಿಲ್ಲ ಅಂದ್ಮೇಲೆ ನನ್ಗೇನ್ರಿ ಗೊತ್ತಿರುತ್ತೆ? ಆಯ್ತು ಬಿಡಿ ಶಿವ, ಅದಕ್ಕೆ ಯಾಕೆ ಹರಿದೋಗಿರೋ ಚಡ್ಡಿಗ ಲಾಡಿ ಕಟ್ಕೊಂಡವ್ರ ತರ ಮೊಕ್ಕ ಮಾಡ್ಕೊಂಡ್ರಿ? ನೀವು ಕೇಳೋ ಪ್ರಶ್ನೆಗಳು ಸೀನೋ ಟೈಮಲ್ಲಿ ಸೀಗಡಿ ಕಾಟ್ನ ಮೂಗು ಬಿಟ್ಕೊಂಡಂಗಿರುತ್ತೆ. ಅಲ್ಲೇ ಅಲ್ಲಿ ನೋಡಿ, ನಮ್ಮೂರು ಗೌಡ್ರು ಅವ್ರ ಶಿಷ್ಯನ ಇದ್ರ ಬಗ್ಗೆ ತುಂಬಾ ಕ್ಯೂರಿಯಾಸಿಟಿಯಿಂದ ಕೇಳಿಸ್ಕೊತಾವ್ರಿ. ಇದ್ರ ಬಗ್ಗೆ ಅವ್ರ ತನಕ ಕೇಳ್ಬಿಡೋಣ ಬನ್ನಿ. ನಮಸ್ಕಾರ ಊರು ಗೌಡ್ರಿಗೆ. ನಿಮಗೆ ನಮಸ್ಕಾರನ ಹಂಗೆ ಹೇಳ ಉಗ್ದೆ ಹೇಳ? ಈ ಗೌಡ್ರೆ, ಊರ್ ಗೌಡ್ರಾಗಿ ಯಾರಾದ್ರೂ ನಮಸ್ಕಾರ ಮಾಡಿದಾಗ ಪ್ರತಿಯಾಗಿ ನಮಸ್ಕಾರ ಮಾಡೋದನ್ನ ಬಿಟ್ಟು ಉಗಿಯೋದ್ರ ಬಗ್ಗೆ ಮಾತಾಡ್ತೀರೇನ್ರಿ? ಬಾಯಲ್ಲಿ ಎಲ್ಲಡಿಕೆ ಹಾಕೊಂಡಿದ್ರು ಉಗ್ದು ಹೇಳ್ಬೇಕಾಗಿತ್ತು, ಹಾಕೊಂಡಿಲ್ಲ, ಹಂಗೆ ಹೇಳ್ತಾ ಇದೀನಿ. ನಮಸ್ಕಾರ, ಏನ್ ವಿಷಯ? ನೋಡಿ ಗೌಡ್ರೆ, ಸಿಟಿಲಿ ಸ್ಟಾರ್ಗಳು ಹಾಕೊಂಡು ಸಿನಿಮಾ ಮಾಡಿದ್ರೆ ನೆಟ್ಗೆ 3 ದಿನ ಓಡೋದು ಕಷ್ಟ. ಅಂಥದ್ರಲ್ಲಿ ಈ ಹಳ್ಳಿಲಿ ಇಂಥ ನಾಟಕ 100ನೇ ಪ್ರದರ್ಶನ ಅಂತ ಅನೌನ್ಸ್ ಮಾಡ್ತಾವ್ರಲ್ಲ, ಈ ನಾಟಕ ಅಪ್ಪಟಿ ಪಸಂದಾಗಿದ್ದದ? ಶಾನೆ ಪಸಂದಾಗಿದ್ದದೆ ಗೌಡ್ರೆ. ಏನಿದ್ರು ವಿಶೇಷ? ಇದನ್ನ ಹಂಗೆ ಹೇಳಿದ್ರೆ ಚೆನ್ನಾಗಿರಲ್ಲ. ನಾಳಿದ್ ಬರುತ್ತಲ್ಲ, ನೀವೇ ನೋಡಿ ಗೊತ್ತಾಗುತ್ತೆ. ಆಗಲ್ಲ 7 ದಿನ ಗಂಟೆ ನಮ್ ಕಲ್ ಕ್ಯೂರಿಯಾಸಿಟಿ ತಡೆಯಕ್ಕಾಗಲ್ಲ. ಒಂದ್ ಕೆಲಸ ಮಾಡಿ, ಇವತ್ತು ಹೇಳಿ, ನಾಳಿದ್ದು ನಾಟಕ ಹೋಗ್ಬಿಟ್ಟು ತಿಳ್ಕೊತೀವಿ. ಆಯ್ತು, ಈ ಕಥೆನ ನಾನು ಹೇಳ್ತೀನಿ. ಬೇಡ ಕೂಡ. ಹೇಳ್ತೀನಿ, ಸುಮ್ನೆ ಇರಿ ಗೌಡ್ರೆ. ಸರಿ, ಮುಂದುವರ್ಸು. ಈ ಕಥೆಯಲ್ಲಿ ಮಧುರ ಟೀಚರು ನಮ್ ಗೌಡ್ರ ಹೆಂಡ್ರು. ಆಯ್ತು ಗೌಡ್ರೆ, ಕಲ್ಪನೆ ತಾನೆ, ಮಾಡ್ಕೊಂಬಿಡೋಣ. ಅಲ್ಲ, ಈ ಕಥೆಲಿ ಸಣ್ಣ ಪುಟ್ಟ ಬದಲಾವಣೆ ಮಾಡ್ಕೊಂಡು ಈ ಗೌಡ್ರ ಪಾತ್ರನ ನಾವ್ ಮಾಡಿದ್ರೆ ಹೆಂಗ್ಯಾ? ತೊಂದ್ರೆ ಇಲ್ಲ, ಮುಂದುವರ್ಸಪ್ಪ. ಈ ಕಥೆಯಲ್ಲಿ ಎಲ್ಲಾದ್ರೂ ಹೊರಗಡೆ ಹೋಗೋಕಿಲ್ಲ, ಬೆಂಕಿ ಎತ್ಕೊಂಡು ಅಡ್ಡ ಬಂದ್ಬಿಡ್ತೀಯಲ್ವಾ? ರೀ, ಇದು ಬೆಂಕಿ ಅಲ್ಲ, ಇನ್ನೇನು ಬೆಣ್ಣೆ ಉಂಡಿಯಾ? ದೇವ್ರಿಗೆ ಮಾಡಿರೋ ಮಂಗಳಾರತಿ. ಮೈಡಿಯರ್ ಅತ್ತಿಗೆ, ಮಂಗಳಾರತಿ ಅಂತಿಲ್ಲ, ಅದಕ್ಕೆ ಮುತ್ತು ಕೊಡೋಕ್ಕಾಗುತ್ತಾ? ಹಾಗೆ ಮಾಡಿದ್ರೆ ಮುಖ ಕರ್ಕಲಾಗುತ್ತೆ. ಅದಕ್ಕೆ ನಾವದನ್ನ ಬೆಂಕಿ ಅನ್ನೋದು. ನಮಗೂ ಬೆಂಕಿಗೂ ಆಗ ಬರೋದಿಲ್ಲ, ತಗೊಂಡೋಗು. ಯಾವ್ರಿಗೆ ಆರತಿ ಮಾಡಿರೋ ಪವಿತ್ರ ಜ್ಯೋತಿ ಬಗ್ಗೆ ಆಟ್ಗುಳಿ ಮಾಡಬಾರ್ದು ಅನ್ನಿ ಭಕ್ತಿಯಿಂದ ಕೈ ಮುಕ್ಕೊಂಡು ಮಂಗಳಾರತಿ ತಗೊಳ್ಳಿ ಅಂದ್ರೆ ತಗೊಂಡ್ ಪ್ಯಾಂಟ್ ಜೋಬಲ್ ಮಡಿಕೊಳ್ಳ. ಸುಡ್ಸ್ಕೊಳಕ್ ಆಸೆ ಇದ್ರೆ ಇಟ್ಕೊಳ್ಳಿ. ಲೇ ಬಸ್ಯ, ನಮ್ಮ ಅಣ್ಣಂಗೆ ಆಟಗುಳಿ ಆಡಿ ಏನ್ಲ? ಚರ್ಬಿ ಸುಲ್ದು ಬಿಡ್ತೀನಿ. ಅಣ್ಣ, ನಾನು ಹಂಗೆ ಹೇಳಿಲ್ಲ. ಬೆಂಕಿ ತಗೊಂಡು ಜೋಬ್ ಒಳಗಿಟ್ರೆ ಸುಡ್ತದೆ ಅಂತ ಹೇಳ್ವಿ. ಬೆಂಕಿ ತಗೊಂಡ್ರು ಪ್ಯಾಂಟ್ ಜೋಬಲ್ ಮಡಿಕೊಂಡ್ರೆ ಸುಡ್ತದೆ ಅಂತ ನನಗೂ ಸಂದ ಗೊತ್ತು. ನೀವು ಹೊಸಿ ತೆಪ್ಪಗ್ ನಿಂತ್ಕೋ. ನೋಡ್ ಗಂಗೆ, ನನಗೆ ದೇವ್ರು ಆರ್ತಿ ಗೀರ್ತಿ ಅಂದ್ರೆ ಆಗ ಬರಕಿಲ್ಲ ಅಂತ ನಿನಗೆ ಸಂದ ಗೊತ್ತದೆ. ಆದ್ರೆ ಇವತ್ತು ವಿಶೇಷವಾದ ದಿನ ಅಲ್ವಾ, ಅದಕ್ಕೆ ವಿಶೇಷವಾಗಿ ಪೂಜೆ ಮಾಡಿದ್ದೆ ಅನ್ನಿ. ನೀನ್ ವಿಶೇಷವಾಗಾದ್ರೂ ಪೂಜೆ ಮಾಡು, ಶೇಷವಾಗಾದ್ರೂ ಪೂಜೆ ಮಾಡು, ಆದ್ರೆ ಬೆಂಕಿ ಇಟ್ಕೊಂಡು ನನ್ನ ಎದುರುಗಡೆ ಬರ್ಬೇಡ. ಆತು, ಇವತ್ತೊಂದಿನಾದ್ರೂ ನನ್ನ ಜೊತೆಗೆ ದೇವಸ್ಥಾನಕ್ಕೆ ಬನ್ನಿ. ಇವತ್ತಾದ್ರೂ ಇಬ್ರು ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರೋ. ಯಾಕೆ ಎಲ್ರು ನಗ್ತಾ ಇದ್ದೀರಿ? ಮೈಡಿಯರ್ ಅತ್ತಿಗೆ, ಮರಿ ಊಟಕ್ಕೆ ಹೋಗೋರನ್ನ ಮಜ್ಜಿಗೆ ಊಟಕ್ಕೆ ಕರೆದಂಗಾತು. ಅವರೇ ಯಜಮಾನ್ರೆಲ್ಲ ಇವತ್ತು ಜಾತ್ರೆಯಲ್ಲಿ ರೆಕಾರ್ಡ್ ಡ್ಯಾನ್ಸ್ ನೋಡಕ್ ಹೋಯ್ತಾವ್ರೆ. ದೇವಸ್ಥಾನದಲ್ಲಿ ಬಿಟ್ಟು ದಾಸ್ತಾನು ಕೊಡ್ತೇನೆ ಅಂದ್ರೆ ಇವ್ರು ಬರಕಿಲ್ಲ. ಹಾಗಂತ ನಾನು ಕರಿಬೇಡಿ, ನಾನು ಬರಕಿಲ್ಲ.
ನೋಡು ನಮಗೂ ದೇವ್ರಿಗೂ ಆಗ ಬರಕ್ಕಿಲ್ಲ, ನೀವ್ ಹೋಗ್ಬಾ. ಬರ್ಲಾ ಹೋಗೋಣ. ಮೈಡರ್ ಹೊತ್ತಿಗೆ ದೇವಸ್ಥಾನದಲ್ಲಿ ಬಿಟ್ಟಿ ಪ್ರಸಾದ ಸಿಗುತ್ತೆ ಅಂತೇಳಿ ಅಲ್ಲೇ ಎದ್ದು ಬಿಡಬೇಡಿ. ಹಟ್ಟಿ ಚೋರಿಗೆ ಬಂದು ಬಿರುಬಿರುನ ಅಡುಗೆ ಮಾಡಿ ಒಡೆ ಬಾಣಿನಿ ಕೊಡಿಸ್ತೀನಿ ಒಡೆ. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ. ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ. ಹಾಡುಬಾರೋ ಪ್ರೇಮ ಜೀವಿ. ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ. ಹಾಡುಬಾರೋ ಪ್ರೇಮ ಜೀವಿ. ಗೆಳೆಯ, ಈ ಗೆಳತನದ ಬಗ್ಗೆ ಇರೋ ಹಾಡ್ನೆಲ್ಲವ ನಮ್ಮನ್ನ ನೋಡೇ ಬರ್ದವ್ರೇನೋ ಅನಿಸ್ತದೆ ಅಲ್ವಾ? ನಮ್ಮನ್ನ ನೋಡಿ ಬರ್ದಿದಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಈ ಹಾಡಂತೂ ನಮ್ಮ ಸ್ನೇಹಕ್ಕ ಪೂರಕವಾಗದ, ಅದೇ ಸಂತೋಷ. ಗೆಳೆಯ, ಈ ಸಲ್ಟು ನಿಂಗೆ ಬೋಪ್ ಪಸಂದ ಕಾಣಿಸ್ತದೆ. ನೀನ್ ಹಾಕೊಂಡಿದ್ರೆ ಇನ್ನೂ ಪಸಂದ್ ಹಾಕೊಂಡಿರೋದು. ನೀನ್ ಇಷ್ಟಪಟ್ಟಿದ್ರು ಗೆಳೆಯ ಇಷ್ಟಪಟ್ಟವನ ಅಂದ ಇಟ್ಕಲೆ ನನಗ್ ಬಿಟ್ಕೊಟ್ಟಲ್ಲ. ನಿನ್ನಂತ ಗೆಳೆಯನ್ ಪಡೆಯಕ್ಕೆ ನಾನು ಪುಣ್ಯ ಮಾಡಿದ್ದಿ. ಸಾಕು, ಸುಮ್ಮನಿರಲಿ. ಸಲ್ಟ್ ವಿಷಯನೇ ದೊಡ್ಡದು ಮಾಡಬೇಡ. ನನಗ್ ಗೊತ್ತು, ನನ್ನ ಗೆಳೆಯ ಈ ಗೆಳೆಯನಿಗೋಸ್ಕರ ಪ್ರಾಣನ ಬೇಕಾದ್ರೂ ಕೊಟ್ಬಿಡ್ತಾನೆ ಅಂತ. ಯಾಕ ನೀ ಕೊಡಲ್ವಾ? ಗೆಳೆಯ ಗೆಳೆಯ, ಇಲ್ಲಿ ನೀರ್ ಕಮ್ಮಿ ಅದೆ, ಬೇರೆ ಡ್ಯಾಮ್ ತಕೋಗೊಂಬಾ. ಅದ್ಯಾಕ? ಬಿದ್ದು ಪ್ರಾಣ ಕೊಟ್ಬಿಡ್ತೀನಿ. ಸುಮ್ಮನೆ ಗೆಳೆಯ, ನಿನ್ನನ್ನು ಕಳ್ಕೊಂಡು ನಾನು ಬದುಕಿದನ. ಈ ಪ್ರಾಣ ಕೊಡೋ ವಿಷಯ ಬೇಡವೇ ಬೇಡಪ್ಪ. ನೋಡು, ಇಲ್ಲಿ ಗಂಟ ಬಂದೀವಿ, ದಂಡ ಊರ್ಗೋಗ್ಬಿಟ್ಟು ದೇವಸ್ಥಾನದಲ್ಲಿ ನಮ್ಮ ಸ್ನೇಹ ಹಿಂಗೆ ಇರ್ಲಿ ಅಂತ ಕೇಳ್ಕೊಂಬರವ್. ನಡಿ ನಡಿ, ಪ್ರಸಾದನೂ ಸಿಗ್ತದೆ. ಒಟ್ಟ ಹಚ್ಚಿತದೆ, ಜುಟ್ಟು ಕುಣಿತದೆ, ಹೊಟ್ಟೆ ಒಳಗಿರೋ ಮುದ್ದು ಪಾಪು ಎದ್ದು ಕುಣಿತದೆ. ಅಯ್ಯೋ, ಜೋಡ್ ಮತ್ತೆ ಕಿತ್ತೋಯ್ತು ಕೂಡ. ಅದಕ್ಕೆ ಹೇಳೋದು, ಅದನ್ನ ಎಷ್ಟ್ಬಿಟ್ಟು ಹೊಸ ಜೋಡ್ ತಕ ಅಂತ. ಸರಿ ತಕ, ನಂದೆ ಹಾಕಂಬ. ಬೇಡ, ನೀನ್ ಹಾಕೋ, ಇದನ್ನ ಪಿನ್ ಹಾಕ್ಬಿಟ್ಟು ಹಾಕತೀನಿ. ಸರಿ ಹಾಕಂಬಿರ್ಬಾ, ಒಟ್ಟಿಗೆ ಹೋಗೋ. ನೀನ್ ಹೋಗಿ ದೇವ್ರ ದರ್ಶನ ತಗೊಂಡು ಪ್ರಸಾದ ಇಸ್ಕೋತಾರು, ಇಲ್ಲಾಂದ್ರೆ ಪ್ರಸಾದ ಕಾಲೇ ಹೋಯ್ತದೆ. ಎಲ್ಲ ನೀ ಹೇಳ್ದದೆ ನಡಿಬೇಕಲ್ವಾ? ತೊಂದ್ರೆ ಇಲ್ಲ, ನಾ ಹೋಗಿರ್ತೀನಿ, ನೀ ಬಿರ್ನ್ ಬಂದ್ಬಿಡು. ನಡಿ 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 ನಡಿ. ಪ್ರಸಾದ ತಗೊಳ್ಳಿ. ಪ್ರಸಾದ ತಗೊಳ್ಳಿ. ಪ್ರಸಾದ ತಗೊಳ್ಳಿ. ಕೈಗೆ ಬಂದ್ ಪ್ರಸಾದವ ಬಿರ್ನೆ ತಿನ್ಕೊಳ್ಳಿ, ಇಲ್ಲಾಂದ್ರೆ ಕಾಗೆ ಬಂದು ಬಡ್ಕೊಂಡು ಹೋಗ್ಬಿಡ್ತದೆ. ಗೆಳೆಯ, ಗೆಳೆಯ, ನಾನ್ ನಿಂತ ಒಂದ್ ಖುಷಿ ವಿಷಯ ಹೇಳ್ಬೇಕು. ನಾನು ನಿನಗೊಂದು ಖುಷಿ ವಿಷಯ ಹೇಳ್ಬೇಕು ಗೆಳೆಯ. ಹಂಗಾರೆ ನೀನೇ ಮೊದ್ಲು ಖುಷಿ ವಿಷಯ ಹೇಳು. ಆಗಲ್ಲ ಆಗಲ್ಲ ಆಗಲ್ಲ, ಮೊದ್ಲು ಬಂದವ ನೀನೇ ಹೇಳ್ಬೇಕು. ಇಲ್ಲ ಗೆಳೆಯ, ನೀನೇ ಮೊದ್ಲು ಹೇಳು. ಗೆಳೆಯ, ನಿನ್ನ ಖುಷಿ ವಿಷಯದ ಮುಂದೆ ನಂದು ಯಾವ ಖುಷಿ ಇದ್ದದು, ನೀನ್ ಹೇಳ. ಆಯ್ತು ಬಿಡು, ನಾನೇ ಹೇಳ್ತೀನಿ. ನಿನ್ನ ಮುಂದಕ್ಕೆ ಕಳ್ಸ್ಬಿಟ್ಟು ಜೋಡಕ್ ಪಿನ್ನ ಕೂತಾ ಇದ್ನಾ, ಅಪ್ಸರಿ ಅಂತ ಹುಡುಗಿ ಕಣ್ ಮುಂದೆ ಬಂದ್ಬಿಟ್ಲು. ಆಮೇಲೆ ಏನಾಯ್ತು? ಆಮೇಲೆ ಇನ್ನೇನಾಯ್ತದೆ, ಅವಳೇನ್ ನಮ್ಮತ್ತೆ ಮಗಳ ಮದ್ವೆ ಆಗಕ್ಕೆ ಅವಳು ನನ್ನ ನೋಡ್ ನಕ್ಕಳು, ನಾನು ಅವಳು ನೋಡ್ ನಕ್ಕೆ, ಕೈಗೆ ಪ್ರಸಾದ ಕೊಟ್ಟು ಹೊಂಟೋದ್ಲು. ಪ್ರಸಾದ ಕೊಟ್ಲಾ? ಗೆಳೆಯ, ಅವಳನ್ನ ನೋಡ್ದಾಗಿಂದ ಮನ್ಸಲ್ಲಿ ಕೊರಿಯೋ ಚಳಿಲು ಮೆಣಸಿನಕಾಯಿ ಬೊಜ್ಜು ತಿಂದಂಗ ಆಗ್ಬಿಟ್ಟದೆ. ಗೆಳೆಯ, ಅವ ನೋಡಕ್ಕ ಗುಲಾಬಿ ಬಣ್ಣ ಸೀರೆ ಉಟ್ಕೊಂಡಿದ್ಲ, ಜಡ ಉದ್ದಕ್ಕೂ ಜಡಬಿಲ ಹಾಕೊಂಡಿದ್ಲ. ಇದೆಲ್ಲ ನಿಂಗೆ ಗೊತ್ತಾಯ್ತು? ಗೆಳೆಯ, ನನ್ನ ಗೆಳೆಯನು ಮನ್ಸ್ ಕದ್ದಿರೋ ಪೋರಿ ಹೆಂಗಿರ್ಬೋದು ಅಂತ ಕಲ್ಪನೆ ಮಾಡ್ಕೊಂಡಿ. ಗೆಳೆಯ ಅಂದ್ರೆ ನೀನೇ ನೋಡು, ನಿಂದೇನು ಖುಷಿ ವಿಷಯ? ಇವನಿಗಿಂತ ಮೊದಲು ನಾನು ಅವಳನ್ನ ಇಷ್ಟಪಟ್ಟಿನಿ ಅಂದರೆ ಈ ಶರ್ಟ್ ಬಿಟ್ಟು ಕೊಟ್ಟಂಗೆ ಅವಳನ್ನ ಬಿಟ್ಟು ಕೊಟ್ಬಿಡ್ತಾನೆ.
ಈ ವಿಷಯನ ಹೇಳ್ದಿರೋದೇ ಒಳ್ಳೇದು. ಗೆಳೆಯ ಖುಷಿ ಹೇಳು ಅಂದ್ರೆ ಏನು ಯೋಚನೆ ಮಾಡ್ತಾ ನಿಂತಿದೆ? ಅದು ನಿನ್ನ ಖುಷಿ ವಿಷಯದ ಮುಂದೆ ನನ್ನ ಖುಷಿ ವಿಷಯ ಮರ್ತೇ ಹೋಯ್ತು. ಅದನ್ನೆಲ್ಲ ಬಿಟ್ಟಾಕೋ ಗೆಳೆಯ. ನೀನು ಅವಳನ್ನ ಇಷ್ಟಪಡ್ತಾ ಇದೆಯಾ? ಪ್ರೀತಿ ಮಾಡಕ್ ಶುರು ಹಚ್ಕ. ಪ್ರೀತಿ ಗೀತಿ ಅಂದ್ರೆ ನಂಗೆ ನಾಚಿಕೆ ಆಯ್ತದಪ್ಪ. ನಾಚ್ಕೊಂಡ್ರೆ ಮಕ್ಕಳಾದ ಗೆಳೆಯ. ನೋಡು, ನಾಳೆಯಿಂದ ನಾವು ಈ ದೇವಸ್ಥಾನಕ್ಕೆ ಬರೋಣ. ನೀನು ಆ ದೇವಿ ದರ್ಶನ ಮಾಡು, ನಾನು ಒಳಗಿರೋ ದೇವ್ರ ಪ್ರಸಾದ ತಕತೀನಿ. ನೀನ್ ನನ್ನ ಜೊತೆಗಿರ್ತಿ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಗೆಳೆಯ. ನಿನ್ನ ಪ್ರೀತಿಗೆ ಯಾರೇ ಅಡ್ಡ ಬಂದ್ರು ತೊಡ ತಟ್ಟಿ ತಾಳಿ ಕಟ್ಟೋವರೆಗೂ ನಿನ್ ಜೊತೆಗೆ ಇರ್ತೀನಿ. ತಾಳಿ ಕಟ್ಟಾದ್ಮೇಲೂ ನೀನ್ ನನ್ನ ಜೊತೆಗೆ ಇರ್ಬೇಕು. ಅಯ್ಯೋ ದಡ್ಡ ಬಡ್ಡಿಸ್ತದೆ. ತಾಳಿ ಕಟ್ಟಾದ್ಮೇಲೆ ನಾನು ನಿನ್ನ ಜೊತೆಗಿದ್ರೆ ನೀನು ಮಧುಚಂದ್ರಕ್ಕೆ ಹೋಗಕ್ ಆಗಲ್ಲ. ಹೋಗಲೇ. ಆ ಕರ್ಣನಂತೆ ನೀದಾನಿಯಾದೆ ಇನ್ನೊಂದು ಜೀವಕ್ಕೆ ಆಧಾರವಾದೆ. ಹಾಡು ಚೇಂಜ್ ಮಾಡ್ಕೋ. ಡುಮ್ ಡುಮ್ ಡೋಲ್ ರಾಕ್ ಅಂಡ್ ರೋಲ್ ಡುಮ್ ಡುಮ್ ಡೋಲ್. ಗಂಗೆ ಏಟೋತ್ ಕಾಯೋದು ಬಿರ್ಬಿರ್ನ ಬಡ್ಸು ಬಾ. ಬಂದೆ ತಡೀರಿ. ನಾನೇನ್ ಕಾಲಕ್ಕೆ ಚಕ್ರ ಕಟ್ಕೊಂಡಿದ್ದೀನ? ನಿನ್ಗೆ ಅಷ್ಟೊಂದು ಇಷ್ಟ ಇದ್ರೆ ಕಟ್ಕೊಂಡು ಓಡಾಡು, ನಾ ಏನ್ ಬೇಡ ಅನ್ನ. ನೀವು ಕಟ್ಕೊಂಡು ತೋರಿಸಿ, ಆಮ್ಯಾಕ್ ನಾನು ಕಟ್ಕೋತೀನಿ. ಅಯ್ಯೋ ಅದ್ಯವ ಏನಿದು? ಪುಳಿಯೋಗ್ರೆ. ನೀನ್ ಇರ್ಬೇಕು ಹುಡುಗೆ, ಸಕ್ಕರೆ ಹಾಕ್ದಂಗೆ ಈಟೀಟೆ ಪಡ್ಸೋದಕ್ಕೆ ನಮ್ ತಮ್ಮ ಹೊರಗೆ ಉಣ್ಣಕ್ ಹೋಗಿರೋದು. ಯಾರ ಪ್ರಸಾದದ ಬಗ್ಗೆ ಆಡ್ಗುಳಿ ಮಾಡಬಾರ್ದು ಅನ್ನಿ. ನೀನ್ ದೇವ್ರ ಪ್ರಸಾದ ಅದು ಇದು ಅಂತ ಹಾಕೋದು ನನಗೆ ಇಷ್ಟ ಇಲ್ಲ. ನಿಂಗೆ ಮೊದ್ಲು ಉಣ್ಣಕ್ಕಿಕ್ಕೋ. ಯಾಕ್ಲಾ ಮುದ್ದೆನ ನುಂಗದ್ ಬಿಟ್ಬಿಟ್ಟು ಕಡಿಯಕ್ ಹೋಗಿ ನಾಲ್ಗೆ ಕಚ್ಕೊಂಡ್ಯಾ? ಇಲ್ಲ ಕಣ್ಲ, ನಮ್ಮ ಅತ್ತಿಗೆ ಕೈ ರುಚಿನ ಹೆಂಗ್ ಗುಣಗಾನ ಮಾಡ್ದೆ. ಈ ಪಾಟಿ ಕಿರ್ಚೋದನ್ನ ಯಾರಾದ್ರೂ ಗುಣಗಾನ ಅಂದಾರ? ಕತ್ತೆ ಬಾಲ ಕರ್ಪೂರ ಇಟ್ಟು ಬೆಂಕಿ ಹಚ್ಚದಂಗಾಯ್ತು. ಅದಕ್ಕೆ ನೀವು ಏನೇ ಹೇಳಿ ನಿಮ್ಮಂಗ ಅಡ್ಗೆನ ಸುತ್ತಮುತ್ತ ಯಾವ ಹೆಂಗಸು ಮಾಡಂಗಿಲ್ಲ. ಊಟ ಕೂತಾಗ ಮಾತ್ರ ಅದ್ಕೆ ಬಾಯಿ ತುಂಬಾ ಹೋಗ್ಲಿ, ಊಟ ಆದ್ಮ್ಯಾಕ ಅಟ್ಟಿ ನಾನು ಒಬ್ಳನ್ನ ಬಿಟ್ಟು ಹೊಂಟೋಯ್ತಿರಿ. ಇನ್ನೇನ್ ಮಾಡ್ಬೇಕಾಗಿತ್ತು? ನಿನ್ನ ಬಾಲದ ತರ ಹಿಂದೆ ಕಟ್ಕೊಂಡು ಊರ್ ತುಂಬಾ ಓಡಾಡ್ಬೇಕಾಯ್ತಾ? ಅದು ಹಂಗಲ್ಲ ರೀ. ಈ ಪಾರ್ಟಿ ದೊಡ್ಡ ಅಟ್ಟಿಲಿ ನಾನು ಒಬ್ಳನ್ನೇ ಬಿಟ್ಟು ಹೋದ್ರೆ ನನಗೆ ಬೇಜಾರಾಗಕ್ಕಿಲ್ವಾ? ನಿನಗೆ ಬೇಜಾರಾಯ್ತದೆ ಅಂತ ನಿನ್ ಮುಖಾನೇ ನೋಡ್ಕೊಂಡು ಅಟ್ಟಿನಲ್ಲೇ ಕೂತ್ಕೋಬೇಕಾಗಿತ್ತು ಅಲ್ವಾ? ಗಂಡಾದವನು ಎಂಟು ಜೊತೆ ಇದ್ರೆ ತಪ್ಪ? ಹೌದು, ತಪ್ಪೆ. ಅತ್ಗೆ ಈ ಸಣ್ಣ ವಿಚಾರಕ್ಕೆ ಯಾಕೆ ಬೇಜಾರು ಮಾಡ್ಕೊಂಡಿರಿ? ನಿಮ್ ಗೆಲ್ತಿ ಚೆಲ್ವಿ ಬತ್ತಾಳಲ್ಲ, ಅವಳ ಜೊತೆನೆ ಮಾತಾಡ್ಕೊಂಡು ಕಾಲ ಕಳೀರಿ. ಅವಳ ಜೊತೆಗೆ ಮಾತಾಡ್ಕೊಂಡು ಕಾಲ ಕಳೀತಿದ್ರೆ ಸಂಸಾರ ಯಾರ ಜೊತೆಗೆ ಮಾಡ್ಲಿ? ಒಟ್ಟಿಗೆಲ್ ಕಟ್ಟಿರೋ ದನಕರುಗಳ ಜೊತೆಗೆ ಮಾಡಕ್ಕಾಗಲ್ಲ ಅಲ್ವಾ? ನಮ್ಮ ಯಜಮಾನ್ರ ಜೊತೆಗೆ ಮಾಡಕ್ಕಾಗದ ಅಂದಿ. ಲೇ, ನಾನು ಇವಳ ಜೊತೆ ಅಟ್ಟಿನಲ್ಲೇ ಇದ್ರೆ ಊರ್ ನೋಡ್ಕೊಳ್ಳೋರು ಯಾರಲ್ಲ? ನಿಮ್ ತಮ್ಮಂದ್ರ ಅವರಲ್ಲ, ಅವ್ರ ನೋಡ್ಕೋತಾರ ಬುಡಿ. ನಮ್ಮ ಕೈಲಿ ನಮ್ಮನ್ನ ನೋಡ್ಕೊಳಕ್ ಆಯ್ಕಿಲ್ಲ ಅಂತಾನೆ ನಮ್ಮ ಅಣ್ಣನ ಜೊತೆಗಿರೋದು. ಇನ್ ಊರ್ನಂಗ್ ನೋಡ್ಕೊಳ್ಳವು. ನಮ್ಗೆ ಕಡಿಯೋದು ಬಡಿಯೋದು ಅಷ್ಟೇ ಗೊತ್ತಿರೋದು. ನೀವೆಲ್ಲ ಕಡಿಯೋದು ಬಡಿಯೋದು ಮಾಡ್ಕೊಂಡಿದ್ರೆ ಅಟ್ಟಿಲ್ ನಾನು ಒಬ್ಳೆ ಯಾನ್ ಮಾಡ್ಲಿ? ಇನ್ನೇನ್ ಮಾಡೋದು? ಅಟ್ಟಿ ಬಾಗ್ಲು ಹಾಕೊಂಡು ಅಟ್ಟಿ ಮುಂದೆ ಕುಂತ್ಕೊಂಡು ಬಾಯಿ ಬಡ್ಕೊಳ್ಳಿ. ಗಂಗಿ ಗಂಗಿ ಯಾಕ ಏನಾಯ್ತು? ನಾನ್ ನೋಡಿದ್ರೆ ಹುರ್ಗಡ್ಲೆ ತರ ಅವನಿ, ನೀನ್ ಸೊಪ್ಪೆ ತವೆ ತರ ಮುಖ ಮಾಡ್ಕೊಂಡಿದ್ದೆ. ಅನ್ನಕ್ ಬೇಳೆ ಸಾರಾಗೋ ಅಂತ. ಯಾಕ ಏನಾಯ್ತು? ಅಟ್ಟಿಲಿ ಜನ ಇಲ್ಲ, ಮನ್ಸಲ್ಲಿ ನೆಮ್ಮದಿ ಇಲ್ಲ. ಕಳ್ಕಳಿಯಾಗ ಹೆಂಗಿರ್ಲಿ ಹೇಳು? ಏನಾಗಿತ್ತು ನಿಂಗೆ? ಬಾ ಕುತ್ಕೊಂಡು ಮಾತಾಡವು. ಸಮಾಧಾನ ಮಾಡ್ಕೋ ಗಂಗಿ. ಯಾನೋ ಒಂದು ಸಮಾಧಾನ ಮಾಡ್ಕೊಳ್ಳಿ ಚೆಲ್ವಿ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಎಷ್ಟು ಪಸಂದಾಗಿ ಆಟ ಆಡ್ಕೊಂಡಿದ್ವಿ. ಬೇಕಾಗಿರೋದನ್ನೆಲ್ಲ ತಿನ್ಕೊಂಡು ಎಲ್ಲ ಕಡೆ ಓಡಾಡ್ಕೊಂಡಿದ್ವಿ. ಅದ್ರಲ್ಲೂ ಮರ್ಕೋತಿ ಆಟದಲ್ಲಿ ನೀನ್ ಮರ ಹತ್ತಕ್ ಶುರು ಮಾಡ್ದೆ ಅಂದ್ರೆ ಬಾಲ ಇರೋ ಕೋತಿಗಳೇ ಬಾಲ ಮುದ್ರಕೊಂಡು ಹೊಂಟು ಹೋಗವು. ಹಳ್ಳಿ ಜನ ಎಲ್ಲ ನಮ್ಮಿಬ್ರನ್ನ ಕಪ್ಪಿಸ್ತಾ ಇದ್ಯಾ ಅಂತ ಕರೆಯೋರು. ಇವಾಗೂ ಅದೆಲ್ಲ ನೆನ್ಸ್ಕೊಂಡ್ರೆ ಇನ್ನೊಂದ್ಕಿಂತ ಮರ ಹತ್ಬೇಕು ಅನ್ಸ್ತದೆ. ಚೆಲ್ವಿ, ನಮ್ ಬಾಲ್ಯ ಮತ್ತೆ ವಾಪಸ್ ಬಂದ್ರೆ ಎಷ್ಟು ಪಸಂದಾಗಿರ್ತದೆ ಅಲ್ವಾ? ಅದನ್ನ ನೆನ್ಸ್ಕೊಂಡು ಇವನ್ ಪ್ರಯೋಜನ ಕಣಿಯೋಳು. ಬಾಲ್ಯ ಬಾಲ ಎರಡು ಬರಕ್ಕಿಲ್ಲ. ಚೆಲ್ವಿ, ಈ ಅಟ್ಟಿಲ್ ಒಬ್ಳೆ ಇದ್ದು ಜೀವನನೇ ಬ್ಯಾಡ ಅನ್ಸ್ಬಿಟ್ಟದ. ನೀನ್ ಒಬ್ಳೇ ಇರ್ತೀಯ ಅಂತಲ್ವಾ ನಾನು ನಿಮ್ಮ ಅಟ್ಟಿ ಚೋರಿಗೆ ಬರೋದು? ಸಿಹಿ ತಿನ್ನೋ ವಯಸ್ಸಲ್ಲಿ ಸಕ್ಕರೆ ಕಾಯಿಲೆ ಬಂದ್ರೆ ಹೆಂಗಿರ್ತದ ಹೇಳು? ನನಗೆ ಸಕ್ಕರೆ ಕಾಯಿಲೆನಾ? ಚೆಲ್ವಿ, ನಾ ಹೇಳಿದ್ ಹಂಗಲ್ಲ. ನಾವು ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ನಾನು ನನ್ನ ಗಂಡ ಚೆನ್ನಾಗೇ ಇಲ್ವಲ್ಲ. ಇದೆಲ್ಲ ಒಂದ್ ಸಮಸ್ಯೆ ಏನೇ? ಇದೇ ಸಮಸ್ಯೆ. ಅದಕ್ಕೆ
ನಂಗೆ ಈ ಪಾಟಿ ಬೇಜಾರಾಗಿರೋದು. ಗಂಗಿ ದ್ಯಾವ್ರು ಹಲ್ ಕೊಟ್ಟವನೇ ಅಂದ್ಮ್ಯಾಕೆ ಮೇಯಕ್ ಹುಲ್ಲು ಕೊಟ್ಟಿರ್ತಾನೆ, ಕೊಡೋರ್ಗು ಕಾಯ್ಕೊಂಡಿರ್ಬೇಕು. ಬೈಲ್ ಸೀಮೆ ಅಂತ ಗಂಡನ್ ಕಟ್ಕೊಂಡು ಹೂ ತೋಟ ಬೆಳೆಯೋ ಆಸೆ ಇಟ್ಕೊಂಡ್ರೆ ನಿರಾಸೆನೇ ಗತಿ. ಯಾವ್ರು ಏನೋ ಒಂದ್ ಕಿತ್ಕೊಂಡವನೇ ಅಂದ್ಮ್ಯಾಕೆ ಇನ್ನೊಂದ್ ರೂಪದಲ್ಲಿ ಕೊಟ್ಟೆ ಕೊಡ್ತಾನೆ, ಬಂದಾಗ ಕಾಚ್ಕೊಂಡ್ಬಿಡ್ಬೇಕು. ನನಗ್ ಯಾನ್ ಮಾಡು ಅಂದಿಯೇ? ಎಡ ಬಲ ಎಲ್ಲಾ ದಿಕ್ಕಲ್ಲೂ ಕಣ್ಣಾಡಿಸ್ತಾ ಇರು. ಎಲ್ಲೋ ಗೆಳೆಯ, ಅವಳು ಇನ್ನೂ ಬರಲಿಲ್ಲ. ಬತ್ತಳಿರಪ್ಪ, ಆ ಥರ ಪಟ್ಕೊಂಡು ಗೋತ್ರ ಕೆಡಿಸ್ಕೋಬೇಡ. ದೇವಸ್ಥಾನದ ಒಳಗೆ ಹೋಗೋಳ ಅಂದಮೇಲೆ ದೇವ್ರ ದರ್ಶನ ಪಡ್ಕೊಂಡು ಪ್ರಸಾದ ತಗೊಂಡು ಬತ್ತಾಳೆ. ಪ್ರಸಾದ ತಗೊಳವು ತಗೊಂಡು ಮಾತಾಡ್ಸೋಗು. ಸುಮ್ಮನೆ ಹೋಗತ್ತೆ. ತಗೊಳ್ಳಿ ಪ್ರಸಾದ. ಏನು ದಿನಾ ದೇವಸ್ಥಾನಕ್ಕೆ ಬರ್ತಿದ್ದೀರಿ? ಅದು ನೀವು ಅಂದ್ರೆ ನಂಗೆ ಸಾನೇ ಇಷ್ಟ. ದೇವಸ್ಥಾನ ಅಂದ್ರೆ ನಂಗೆ ಸಾನೇ ಇಷ್ಟ. ಇದಕ್ ಮೊದಲು ನಿಮ್ನೆಲ್ಲಿ ನೋಡೇ ಇಲ್ವಲ್ಲ. ನಿಮ್ಮನ್ನ ನೋಡಿದ್ನಲ್ಲ, ಅದಕ್ಕೆ ದಿನ ಬತ್ತವ್ನಿ. ತಪ್ಪು ತಿಳ್ಕೊಬೇಡಿ, ನೀವು ಪಸಂದಾಗಿದ್ದೀರಿ ಅಂತ ಹಂಗಂದೆ. ಪರವಾಗಿಲ್ಲ ಬಿಡಿ, ಅಂದನ ಹೊಗಳಿದ್ರೆ ಯಾರು ತಾನೇ ತಪ್ಪು ತಿಳ್ಕೊಂಡಾರು? ನಿಮ್ಮ ಹೆಸ್ರೇನಾ? ಗಂಗಿ. ಪಸಂದಾಗದೆ. ನಿಮ್ಮ ಹೆಸರು ಒಳ್ಳೆ ಇಲ್ಲ. ನನ್ನ ಹೆಸರು ನಿಂಗ್ಯ ಅಂತ, ದೊಡ್ಡಳ್ಳಿಯವ. ಅಲ್ಲಿ ನಿಂತವನಲ್ಲ, ಅವನು ನನ್ನ ಜೀವದ ಗೆಳೆಯ ರಂಗ್ಯ ಅಂತ. ನಾವಿಬ್ರು ದಿನ ಈ ದೇವಸ್ಥಾನಕ್ಕೆ ಬರ್ತಾ ಇರ್ತೀವಿ. ಮತ್ ಅವ್ರ ಯಾಕೆ ಅಲ್ಲೇ ನಿಂತವ್ರೆ? ಆ ಬೊಡ್ಡತದಕ್ಕೆ ಎಣ್ಣೆಕ್ಳು ಅಂದ್ರೆ ನಾಚಿಕೆ ಜಾಸ್ತಿ, ಅದಕ್ಕೆ ಅಲ್ಲಿ ನಿಂತದೆ. ಗೆಳೆಯನ್ ಗೆಳತಿ ಜೊತೆ ಮಾತಾಡಕ್ಕೆ ಯಾಕೆ ನಾಚಿಕೆ? ಅವ್ರನ್ನು ಕರೀರಿ, ಪ್ರಸಾದ ಕೊಡ್ತೀನಿ. ಅಂತೂ ನನ್ನ ಗೆಳೆಯ ಅಂತ ಒಪ್ಕೊಂಡ್ರಲ್ಲ, ಸಾನೆ ಖುಷಿ ಆಯ್ತು. ನಂಗೂ ಅಷ್ಟೇಯ. ಲೇ ರಂಗ್ಯ, ಅರೆ, ನೆನ್ನೆ ನಿಮ್ಗೂ ಪ್ರಸಾದ ಕೊಟ್ಟಿದ್ದೆ ಅಲ್ವಾ?